ಪ್ರಧಾನ ಅರ್ಚಕರಾದ ನಿಮ್ಮ ಹೆಸರು? ಚಂದ್ರ. ಚಂದ್ರ ಅವರಿದ್ದ ಚಂದ್ರಹಾಸ್ ಖಾಲಿ ಚಂದ್ರ. ಚಂದ್ರ ಅವರಿದ್ದಾರೆ. ಅವರ ಜೊತೆಗೆ ಮಾತಾಡ್ಕೊಳ್ಳೋಣ. ನಮಸ್ತೆ, ನಿಮ್ಮ ಊರು ಯಾವುದು? ಇಲ್ಲಿಗೆ ಬರೋದು ಹೇಗಾಯ್ತು ನಿಮಗೆ? ನನ್ನ ಸ್ವಂತ ಊರು ಅಂದರೆ ಎನ್ ಸಿ ರೋಡ್ ಕಾವಲ್ಕಟ್ಟೆ ಹತ್ರ ಅಲ್ಲಿ ಇದ್ದದ್ದು. ನಾನು ಮದುವೆ ಆಗೋದಕ್ಕೆ ಮುಂಚೆನೇ ಮಂಗಳೂರಲ್ಲಿ ಕೆಲಸಕ್ಕಿದ್ದೆ. ಡ್ರೈವರ್ ಆಗಿದ್ದೆ. ಡ್ರೈವರ್ ಆಗಿ ಮತ್ತೆ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾಗ ಮತ್ತೆ ಡ್ರೈವರ್ ಕೆಲಸ ಬಿಟ್ಟು ನಾನು ಟೈರ್ ಅಂಗಡಿ ಮಾಡಿದೆ. ಆ ಟೈರ್ ಅಂಗಡಿಯಲ್ಲಿ ಎರಡು ಕಡೆ ಕೇಳಿದೆ, ನನಗೆ ಮಾಡ್ಬೋದಾ ಅಂತ. ಅವಾಗ ಆಗೋದಿಲ್ಲ ಅಂತ ಹೇಳಿದರು. ಆಗ್ತದೆ, ನೀವು ಮಾಡಿ ಅಂತ ಹೇಳಿದರು. ತಪ್ಪಾಯಿತು, ಮಾಡಿ ಅಂತ ಹೇಳಿದರು. ಅದಕ್ಕೆ ನನಗೆ ಅದು ಲಾಸ್ ಆಯಿತು, ಮತ್ತು ತುಂಬ ಲಾಸ್ ಆಯಿತು. ಕೈಯಿಂದ ದುಡ್ಡು ಎಲ್ಲ ಹೋಯಿತು ನಂದು. ಅದಕ್ಕೆ ಒಬ್ಬರ ಹತ್ರ ಕೇಳುವಾಗ ಹೇಳಿದರು, ಇಂಥದ್ದೊಂದು ಜಾಗ ಇದೆ ಪರಂಗಿಪೇಟೆ ಹತ್ರ, ದುರ್ಗಾ ಪರಮೇಶ್ವರಿ ವಾರಾಹ್ಯಮ್ಮ ಕ್ಷೇತ್ರ ಅಂತೇಳಿ, ಅಲ್ಲಿಗೆ ಬನ್ನಿ, ಅಲ್ಲಿ ತಾಯಿ ನಿಮಗೆ ಆಗ್ತದೆ ಇಲ್ಲ ಅಂತ ಹೇಳ್ತಾರೆ, ನಿಜ ಹೇಳ್ತಾರೆ ಅಂತ ಹೇಳಿದರು. ಅದಕ್ಕೆ ಅವರದ್ದು ಮಾತು ಕೇಳಿ ಬಂದೆ. ನಾನು ಬಂದಿಲ್ಲಿ ತಾಯಿ ನಿಂತುಕೊಂಡು ಅರಿವಾಣ ಹಿಡಿಯುವಾಗ ನನಗೆ ಹೇಳಿದ್ದು, ನನಗೆ ಬ್ರಾಹ್ಮಣ ಅಂತ ಹೆಸರಿಟ್ಟರು. ಆವಾಗ ಅಮ್ಮ ಬ್ರಾಹ್ಮಣ ಅಂತ ಹೆಸರು ಬಿಟ್ಟರು. ಮನೆಯಲ್ಲಿ ಸಹ ಹಾಗೆ ಕರೀತಿದ್ರು ನನ್ನನ್ನು. ಅವಾಗ ಹೇಳಿದರು, ನೀನು ಈ ಅಂಗಡಿ ಬಿಟ್ಟು ಬಿಡು, ನಿನಗೆ ಆಗೋದಿಲ್ಲ ಅಂತ ಹೇಳಿದರು. ಅದಕ್ಕೆ ಅದನ್ನು ಬಿಟ್ಟು ಸ್ವಲ್ಪ ಸಮಯ ಬೇರೆ ಡ್ರೈವರ್ ಕೆಲಸ ಮಾಡ್ತಿದ್ದೆ. ಮತ್ತು ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದೆ. ನಾನು ಕೊಡ್ತಾ ಇರುವಾಗ ಒಮ್ಮೆ ತಾಯಿ ಹೇಳಿದರು, ನೀನು ಇಲ್ಲೇ ಸೇವೆ ಮಾಡಬೇಕು, ಇಲ್ಲಿ ಸೇವೆ ಮಾಡಲಿಕ್ಕೆ ನಿಲ್ಲಬೇಕು ಅಂತ. ಅದ ನಂತರ ನಾನು ಇಲ್ಲಿ ಸೇವೆಗೆ ನಿಂತೆ. ಅದಕ್ಕಿಂತ ಮೊದಲು ನನ್ನ ಹೆಂಡತಿಗೆ ಒಂದು ಭಾಗ ನೋವಿತ್ತು. ಇಲ್ಲಿಂದ ತಲೆಭಾಗದಿಂದ ಕೇಳಿ ಒಂದು ಭಾಗ ಫುಲ್ಲು ನೋವಿತ್ತು. ಅದು ವೈದ್ಯರ ಮದ್ದಾಗ್ತಿದ್ದು, ಮದುವೆ ಆಗಿದ್ದು ಮುಂಚೆನು. ಆದರೆ ಅದು ಗುಣ ಆಗ್ತಿರಲಿಲ್ಲ, ಎಷ್ಟು ಮದ್ದು ಮಾಡಿ ಗುಣ ಆಗ್ತಿರಲಿಲ್ಲ. ಇಲ್ಲಿ ತಾಯಿ ಹತ್ರ ಹೇಳಿದಾಗ ತಾಯಿ ಬರೀ ಹಿಂಗಾರದಲ್ಲಿ ಅದನ್ನು ನೋವು ತೆಗೆದಿಲ್ಲ. ಆನಂತರ ಅದು ನೋವಿಲ್ಲ. ಅದು ನಮ್ಮ ಮಕ್ಕಳಿಗೂ ಸಹ ಯಾವ ಆಸ್ಪತ್ರೆಗೆ ಹೋಗಲಿಕ್ಕಿಲ್ಲ. ಜ್ವರ ಮತ್ತು ಕಫ ಎರಡು ಬಿಟ್ಟರೆ ಯಾವುದಕ್ಕೂ ನಾವು ಮದ್ದಿಗೆ ಹೋಗಲಿಲ್ಲ. ಯಾವ ಕಾಯಿಲೆಯನ್ನು ತಾಯಿ ಕೊಡಲಿಲ್ಲ ನಮಗೆ. ಕೊರೋನಾ ಬರೋದಕ್ಕಿಂತ ಮೊದಲು 6 ತಿಂಗಳ ಮೊದಲು ನಮಗೆ ಹೇಳಿದ್ದಾರೆ, ಇಂಥದ್ದೊಂದು ಕಾಯಿಲೆ ಬರ್ತದೆ. ಕಾಯಿಲೆ ಅಂತ ಅಲ್ಲ, ಒಂದು ಬರ್ತದೆ ನಿಮಗೆ ನರಕಾಯತನೆ ಅಂತ ಆವಾಗ ಹೇಳಿಲ್ಲ ತಾಯಿ. ಆವಾಗ ಏನು ಹೇಳಿದೆ ಅಂತ, ನಿಮಗೆ ಮನೆಯಿಂದ ಕೆಳಗೆ ಇಳಿಯದಾಗೆ ಆಗ್ತದೆ, ಇದು ನೆನಪಿಟ್ಟುಕೊಳ್ಳಿ ಅಂತ ಹೇಳಿದ್ದಾರೆ. ಅದು ನಾವು ಆವಾಗ ಅದನ್ನು ಯೋಚನೆ ಮಾಡಲಿಲ್ಲ ಎಂತ ಅಂತ. ಆ ಕಾಲ ಬಂದಾಗ ಹೇಳಿದರು. ನಾನು ಹೇಳಿ ಎಷ್ಟು ಸಮಯ ಆಯಿತು? 6 ತಿಂಗಳಾಯಿತು. ನಿಮಗೆ ಈ ಥರ ಬಂದಿದೆ, ಇದು ಕಾಯಿಲೆಯಲ್ಲ, ನೀವು ಇದಕ್ಕೆ ಮದ್ದು ತಗೊಳ್ಳೋದು ಬೇಡ, ಯಾವ ಮಾಸ್ಕು ನೀವು ಹಾಕೋದು ಬೇಡ, ನೀವು ಎಲ್ಲಿಗೆ ಬೇಕಾದರೂ ಹೋಗಿ. ಆ ನರಕಾಯತನ ಕೊರೋನಾ ಅಂತ ಹೇಳ್ತೀರಿ, ಅದು ಇದ್ದವರು ಇಲ್ಲಿಗೆ ಬರಲಿ, ಅವರನ್ನು ನೀವು ದೂರ ಮಾಡಬೇಡಿ, ಅದು ನಿಮಗೆ ಬರುವುದಿಲ್ಲ, ಅದು ಕಾಯಿಲೆ ಅಲ್ಲ ಅಂತ ಹೇಳಿದ್ದಾರೆ. ನಮಗೆ ಇಂಜೆಕ್ಷನ್ ತಗೊಳ್ಳಿಕ್ಕೆ ಬಿಡಲಿಲ್ಲ, ಯಾವ ಮದ್ದು ಇಲ್ಲ ನಮಗೆ. ಇದು ಸಕ್ಕರೆ ಕಾಯಿಲೆಗೆ ಮದ್ದು ಇಲ್ಲ, ಯಾವುದಕ್ಕೆ ಮದ್ದು ಇಲ್ಲ. ತಾಯಿ ಪ್ರಸಾದ ಮಾತ್ರ ಎಲ್ಲದಕ್ಕೂ ಸಹ. ಈಗ ನಿಮ್ಮ ಕಣ್ಣ ಮುಂದೆ ಎಷ್ಟು ಜನ ಅಂದ್ರೆ ಈಗ ಹುಷಾರಾದವರು ಅಥವಾ ಇದರಿಂದ ಆರೋಗ್ಯ ಪಡೆದುಕೊಂಡವರು? ಆ ಒಂದು 7-8 ವರ್ಷದಲ್ಲಿ ಅದು ಎಷ್ಟು ಅಂತ ನಾನು ಎಣಿಸಲಾರದಷ್ಟು ನನ್ನ ಕಣ್ಣ ಮುಂದೆ ನಡೆದಂತು. ಕೆಲವೊಂದು ಎತ್ತಿಕೊಂಡು ಬಂದಿದ್ದಾರೆ, ಆಂಬುಲೆನ್ಸ್ ಅನ್ನು ಕರ್ಕೊಂಡು ಬಂದಿದ್ದಾರೆ. ಎತ್ತಿಕೊಂಡು ಬಂದವರು ಕೆಲವರು ಇದ್ದಾರೆ, ಇಲ್ಲಿ ಬಂದಿದ್ದಾರೆ ಸಂದರ್ಶನ ಕೊಡಲಿಕ್ಕೆ. ತುಂಬ ಜನ ಇದ್ದಾರೆ. ಕಿವಿ ಕೇಳದವರಿದ್ದಾರೆ, ಬಾಯಿ ಬರದವರಿದ್ದಾರೆ, ಕ್ಯಾನ್ಸರ್ ರೋಗಿ ಇದ್ದಾರೆ, ಮತ್ತು ಸಕ್ಕರೆ ಕಾಯಿಲೆಯವರಿದ್ದಾರೆ, ತುಂಬ ಕಾಯಿಲೆಯವರಿದ್ದಾರೆ. ಗುಣ ಆಗಿದ್ದಾರೆ ಖಂಡಿತ. ಇಲ್ಲಿ ಭಕ್ತಿಯಿಂದ ನಡೆದುಕೊಂಡ್ರೆ ಖಂಡಿತವಾಗಿಯೂ ತಾಯಿದ್ದು ಒಂದು ವಾಕ್ಯ ಏನಂತ ಹೇಳಿದರೆ, ತಾಯಿ ಹೇಳಿದಾಗೆ ಅವ್ರು ಇರಬೇಕು. ಅಂದರೆ ತಾಯಿ ಹೇಳಿದಾಗೆ ಅಂದರೆ ಇದು ಕಲೆಯುವುದು ಹಾಗೆ ಇಲ್ಲ. ಒಂದು ದೇವಸ್ಥಾನಕ್ಕೆ ಏನಾದರೂ ಹೋಗಿ ಒಂದು ಪೂಜೆ, ಮತ್ತು ಕೆಲವೊಂದು ಸಲ ಇರ್ತದೆ, ಒಂದು ಇಷ್ಟು ದಿನ ಸ್ವಚ್ಛವಾಗಿರಬೇಕು, ಅಂದರೆ ಮೀನು ಮಾಂಸ ಬಿಟ್ಟು ಇರಬೇಕು ಅಂತ. ನಾನು ಹೇಳಿದಾಗೆ ನೀವಿದ್ದರೆ, ನೀನು ಹೇಳಿದಾಗೆ ನಾವಿದ್ದೇವೆ. ಇನ್ನು ಏನೇ ಕಾಯಿಲೆ ಇದ್ದರೂ ಸಹ ನಾನು ತೆಗಿತೇನೆ. ಕಾಯಿಲೆ ಎಂಬುದು ಬರುವುದು ನಾವು ಮಾಡಿದ ಕರ್ಮದಿಂದಂತೆ. ನಾವು ಮಾಡಿದ ಕರ್ಮದಿಂದ ಕಾಯಿಲೆ ಬರೋದು. ಈ ಕ್ಯಾನ್ಸರ್ ಇರಲಿ, ಸಕ್ಕರೆ ಕಾಯಿಲೆ ಇರಲಿ, ಶುಗರ್ ಯಾವುದೇ ಇರಲಿ, ಅದು ಮಾನವರ ಎಲ್ಲ ಮಕ್ಕಳಲ್ಲಿ ಇರ್ತದೆ. ಆದರೆ ನಾವು ಮಾಡುವ ಕರ್ಮದಿಂದ ಅದು ಜಾಸ್ತಿ ಆಗ್ತದೆ. ಅದನ್ನು ದೇವರ ಹತ್ರ ನಾವು ಪ್ರಾರ್ಥಿಸಿದರೆ ಅದು ಕಡಿಮೆ ಮಾಡ್ತಾರೆ ಖಂಡಿತ. ಯೋಚನೆ ಇದೆ, ತಲೆಯಿಂದ ತೆಗಿಬೇಕು. ನನಗೆ ಸಕ್ಕರೆ ಕಾಯಿಲೆ ಇದೆ, ನನಗೆ ಕ್ಯಾನ್ಸರ್ ಇದೆ, ಅದು ಬಿಟ್ಟು ಬಿಡಬೇಕು. ತಾಯಿ ಪ್ರಸಾದ ತಗೊಂಡ್ರೆ ಖಂಡಿತವಾಗಿಯೂ 100ಕ್ಕೆ 100 ಗುಣಪಡಿಸ್ತಾರೆ. ಅದು ನನಗೆ ಆದಂತ ಇದು. ಈಗ ಇಲ್ಲಿ ಯಾರಾದರೂ ಬರುದಿದ್ರೆ ಇಂತಿಷ್ಟು ದುಡ್ಡು ಕೊಡಬೇಕು, ಆ ಥರದ್ದು ಏನಾರು ಇದೆಯಾ? ಆ ಥರ ಏನಿಲ್ಲ. ತಾಯಿ ನಾವು ಕಾಣಿಕೆ ಹಾಕಿ ಅಂದರೆ ನೀವು ಆ ಥರ ಹೇಳ್ಬಾರ್ದು, ಅವ್ರು ಹಾಕ್ತಾರೆ. ಬರೀ ಬಡವರು ಬಂದರೆ ಅವರಿಗೆ ತಾಯಿಗೆ ಗೊತ್ತಾಗ್ತದೆ. ಬಡವರು ಬಂದರೆ ಆ ದುಡ್ಡನ್ನು ನಿಂತು ವಾಪಸ್ ತಗೋ, ದುಡ್ಡು ಹಾಕಿದ್ದನ್ನು ವಾಪಸ್ ತಗೋ, ನೀನು ಅಲ್ಲಿ ದುಡ್ಡು ಆದಾಗ, ನೀನು ಕಾಯಿಲೆಯಿಂದ ಗುಣ ಆಗು, ದುಡ್ಡು ಆದಾಗ ನನಗೆ ತಂದು ಹಾಕು. ನನಗೆ ದುಡ್ಡು ಬೇಡ, ದುಡ್ಡು ಬಂಗಾರ ಬೇಡ, ನನಗೆ ಆಸ್ತಿ ಬೇಡ, ಏನು ಕೇಳೋದಿಲ್ಲ. ನನಗೆ ಬರುವಾಗ ಹೀಗೆ ತೋರಿಸ್ತಾರೆ, ಹೂತ ಅಂತ, ಅದು ಭಕ್ತಿ ಕೊಡು ಅಂತ ಇದ್ದಾರೆ, ಬೇರೆ ಏನು ಕೇಳೋದಿಲ್ಲ. ತಾಯಿ ಭಕ್ತಿಯಿಂದ ಹೂ ಕೊಟ್ರೆ ದೇವಿ ಖಂಡಿತ. ಆ ಥರ ದುಡ್ಡು ಮಾಡೋದವರಿಗೆ ನಮಗೆ ಕ್ಷೇತ್ರ ಯಾವಾಗಲೂ ಮಾಡ್ಬೋದಿತ್ತು. ಆ ಥರ ತಾಯಿ
ಏನೂ ಇಲ್ಲ, ಭಕ್ತಿ ಮತ್ತೆ ವಾರಿಗೆ ಒಂದು ಹೂ, ಬೇರೆ ಏನೂ ಇಲ್ಲ, ಕೇಳೋದಿಲ್ಲ ತಾಯಿ. ಹಾಗಾಗಿ ಜೀರ್ಣೋದ್ಧಾರದ ಯೋಚನೆಗೆ ಇಳಿದು ಬಿಟ್ಟಿದ್ದೀರಿ. ಹೌದು, ಖಂಡಿತ ಖಂಡಿತ. ಸೊ ಹಾಗಾಗಿ ಆ ಜನರಿಂದ ಯಾವ ರೀತಿಯ ಸಹಾಯ ಬರ್ತಾ ಇದೆ, ಸಹಾಯಗಳು ಬರ್ತಾ ಇದೆಯಾ ಈಗ? ಬರ್ತಾ ಇದೆ, ಆದರೆ ಎಲ್ಲರೂ ಇದಕ್ಕೆ ಸಹಕರಿಸಬೇಕಂತೇಳಿ ಭಕ್ತರಲ್ಲಿ ನನ್ನದೊಂದು ವಿನಂತಿ. ಅಂದ್ರೆ ಈಗ ತುಂಬಾ ದೂರಿನಿಂದ ಇರುವವರಿದ್ರೆ ಅದಕ್ಕೆ ಅಕೌಂಟ್ ನಂಬರ್ ಇದೆ, ಅದಕ್ಕೆ ಅವರು ಹೌದೌದೌದು ಅಕೌಂಟ್ ನಂಬರ್ ಅದಕ್ಕೆ ಪೇ ಮಾಡಬೇಕು. ಹೌದು, ಎಲ್ಲರೂ ಶ್ರೀದೇವಿ ದುರ್ಗಾ ಪರಮೇಶ್ವರಿ ವಾರಾಯಮ್ಮನ ಕ್ಷೇತ್ರ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸಬೇಕಾಗಿ ಎಲ್ಲರಲ್ಲಿ ಭಕ್ತರಲ್ಲಿ ನನ್ನದೊಂದು ಕೋರಿಕೆ, ಪ್ರಾರ್ಥನೆ. ಖಂಡಿತವಾಗಿಯೂ ಆ ತಾಯಿ ಈ ಕ್ಷೇತ್ರವನ್ನ ಖಂಡಿತವಾಗಿ ಜೀರ್ಣೋದ್ಧಾರ ಮಾಡ್ತಾಳೆ. ನಿಮ್ಮ ಈ ಕೆಲಸ ಇದೆಯಲ್ಲ, ಸಮಾಜಕ್ಕೊಂದು ಒಳ್ಳೇದನ್ನ ಮಾಡುವಂತ ಕೆಲಸ ಇದೆಯಲ್ಲ, ಸೊ ಈ ಖಂಡಿತ ಒಳ್ಳೇದಾಗ್ತದೆ ಅಂತ ಹೇಳ್ತೇನೆ. ನಮಸ್ತೆ. ಆಯ್ತು, ನಮಸ್ಕಾರ ಎಲ್ಲರಿಗೂ, ನಿಮಗೂ. ನಮಸ್ತೆ ವೀಕ್ಷಕರೇ, ಇವತ್ತು ವಾರಾಹಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಈ ಕ್ಷೇತ್ರದಲ್ಲಿ ಈ ಮಂಡಳಿಯ ಸದಸ್ಯರಾದಂತಹ ನಮ್ಮ ಶಶಿಧರ್ ಅವರಿದ್ದಾರೆ. ಅವರ ಜೊತೆಗೆ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ನಮಸ್ತೆ ಸರ್, ನೀವು ಯಾವ ಊರಿನವರು, ಇಲ್ಲಿಗೆ ಬರೋದು ಹೇಗಾಯ್ತು? ನನ್ನ ಹೆಸರು ಶಶಿಧರ್ ಅಂತ, ಬಸ್ಪೆ ಊರಿನಿಂದ ಬಂದಿದ್ದೇನೆ. ಯಾಕೆಂದರೆ ಈ ಕ್ಷೇತ್ರಕ್ಕೆ ಬರುವ ವಿಚಾರವೇ ಬೇರೆ ಇತ್ತು. ಯಾಕೆಂದರೆ ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಂಥ ವಿಚಾರಗಳೇ ಬೇರೆ. ಅದೆಷ್ಟೋ ದೇವಸ್ಥಾನಗಳಿಗೂ ನಾನು ತಿರುಗಿದ್ದೇನೆ, ಎಲ್ಲವೂ ತೀರ್ಥಯಾತ್ರೆ ಮಾಡಿದ್ದೇನೆ, ಎಲ್ಲವೂ ಭಜನಾ ಮಂಡಳಿಗಳಲ್ಲಿ ನಾನು ಹೋಗಿದ್ದೇನೆ. ಆದರೆ ಇಲ್ಲಿ ಇರುವಂತಹ ಒಂದು ಭಕ್ತಿ, ನಂಬಿಕೆ, ಶ್ರದ್ಧೆ ಅದು ಎಲ್ಲ ಕ್ಷೇತ್ರಗಳಲ್ಲಿದೆ. ಇಲ್ಲಿಯೂ ಒಂದು ಅತ್ಯದ್ಭುತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನೀವು ಇಲ್ಲಿಯ ಯಾವುದೋ ಒಂದು ಮಂಡಳಿಯಲ್ಲಿ ಇದ್ದೀರಿ ಅಂತ ಕೇಳ್ಪಟ್ಟೆ. ಹೌದು. ಸೊ ಅದರ ಬಗ್ಗೆ ನಾನು ನನ್ನ ಜೀವನದ ಭಜನಾ ಮಂಡಳಿ ಅಂದರೆ ನನ್ನದು 33 ವರ್ಷಗಳ ಕಾರ್ಯಗತಿಯಲ್ಲಿ ನಾನು ಅನೇಕ ಮಂಡಳಿಗಳಲ್ಲಿ ನಾನು ಸೇವೆ ಸಲ್ಲಿಸಿದ್ದೇನೆ. ಕಾಳಭೈರವ ಆಗಿರ್ಬೋದು, ಓಂಕಾರ ಆಗಿರ್ಬೋದು, ಈಗ ಅಕ್ಷಯ ತಂಡದ ಒಂದು ಭಜಕನಾಗಿ ನಾನು ಅದರಲ್ಲಿ ಸೇವೆ ಸಲ್ಲಿಸಿದೆ. ಅದೇ ರೀತಿಯಾಗಿ ತಾಯಿಯ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ. ಇಲ್ಲಿ ನೀವು ಯಾವುದಾದ್ರೂ ಕಮಿಟಿಯಲ್ಲಿ ಆ ಥರದ್ದು? ನಾನು ಇಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತೇನೆ. ಸರಿ, ನಿಮ್ಮಿಂದ ಜನರಿಗೆ ಏನಾದರೂ ಹೇಳೋದಿದ್ರೆ ಸಹಾಯದ ಬಗ್ಗೆ? ಏನಿಲ್ಲ, ಎಲ್ಲರಲ್ಲಿ ವಿಜ್ಞಾಪನೆ ಇಷ್ಟೇ. ಶ್ರೀ ದುರ್ಗಾ ಪರಮೇಶ್ವರಿ ವಾರಾಹಿ ತಾಯಿಯ ಜೀರ್ಣೋದ್ಧಾರದ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ. ಅದೆಷ್ಟೋ ಇನ್ನೂ ದೇವಸ್ಥಾನಗಳು ಉಳಿವಿನಲ್ಲಿದೆ. ಅದೇ ರೀತಿಯಾಗಿ ಎಲ್ಲವೂ ನಮ್ಮ ದೇವಸ್ಥಾನಗಳು ಜೀರ್ಣೋಭಿವೃದ್ಧಿ ಆಗಬೇಕು. ಅದೇ ರೀತಿಯಾಗಿ ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ವಾರಾಹಿ ತಾಯಿಯ ಕ್ಷೇತ್ರದಲ್ಲೂ ಜೀರ್ಣೋಭಿವೃದ್ಧಿಯ ಕೆಲಸ ಕಾರ್ಯಗಳು ನಡೀತಾ ಇದೆ. ಹಾಗಾಗಿ ಅದೃಷ್ಟ ಚೀಟಿ ಮಾಡಿದ್ದೇವೆ. ಎಲ್ಲರೂ ಈ ಅದೃಷ್ಟ ಚೀಟಿಯನ್ನು ತಗೊಂಡು ಶ್ರೀ ದುರ್ಗಾ ಪರಮೇಶ್ವರಿ ವಾರಾಹಿ ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ನಮ್ಮ ನಮ್ಮ ಮಂಡಳಿಗಳಲ್ಲಿ ನನ್ನಲ್ಲಿ ವಿನಂತಿ ಏನಂದರೆ, ನಾನೊಂದು ಭಜಕನಾಗಿ ಇನ್ನೊಂದು ಮಂಡಳಿಯವರಲ್ಲಿ ನನ್ನ ವಿಜ್ಞಾಪನೆ. ಈಗಷ್ಟೇ ನಾವು ತುಂಬ ಮಂಡಳಿಗಳಿಗೆ ನಾವು ನಮ್ಮ ಈ ಜೀರ್ಣೋದ್ಧಾರದ ಒಂದು ವಿಜ್ಞಾಪನೆ ಪತ್ರ ಇದೆ, ನಾವು ಎಲ್ಲ ಮಂಡಳಿಗಳಿಗೆ ತಲುಪಿಸಿದ್ದೇವೆ. ಸೊ ಅವರ ಒಂದು ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಮಂಡಳಿಗಳು ನಮಗೆ ತುಂಬ ಸಹಕಾರ ನೀಡಿದ್ದಾರೆ. ಈಗಷ್ಟೇ 40ರಿಂದ 50 ಮಂಡಳಿಗಳಿಗೆ ನಾವು ವಿಜ್ಞಾಪನೆ ಪತ್ರ ಕೊಟ್ಟು ಅವರ ವಿಚಾರಗಳಿದೆ, ಅದು ಒಳ್ಳೆಯ ವಿಚಾರ. ಹಾಗಾಗಿ ನಮಗೆ ಸಹಕರಿಸ್ತಾ ಇದ್ದಾರೆ. ಕೆಲವು ಮಂಡಳಿಗಳು ಈ ಚೀಟಿಯನ್ನು ತಗೊಳ್ತಾ ಇದ್ದಾರೆ. ಅದೆಷ್ಟು ನಮ್ಮ ಇಡೀ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಅದೆಷ್ಟೋ ಮಂಡಳಿಗಳಿವೆ. ನಮ್ಮ ವಿಚಾರ ಏನಂದರೆ 2 ವರ್ಷದಲ್ಲಿ ನಮಗೆ ಎಲ್ಲ ಮಂಡಳಿಗಳು ಬರಬೇಕು. ಅದೇ ರೀತಿಯಾಗಿ ನನ್ನ ಒಂದು ವಿಚಾರ ಏನಂದರೆ, ಈಗ ನಮ್ಮ ಕ್ಷೇತ್ರಕ್ಕೆ ಏನು ಅವರ ಸಹಕಾರ ಇದೆ, ಅದೇ ರೀತಿಯಾಗಿ ಅವರ ಏನು ಜೀರ್ಣೋಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತವೆ, ಅವರು ಯಾವತ್ತೂ ಸದಾ ಈ ಕ್ಷೇತ್ರವನ್ನು ನೆನೆಸಿಕೊಂಡು ಅವರು ಏನು ಕೊಟ್ಟಿದ್ದಾರೆ, ನಮ್ಮ ಈ ಜೀರ್ಣೋದ್ಧಾರಕ್ಕೆ ಏನು ಕೊಟ್ಟಿದ್ದಾರೆ, ಏನು ಫಲ ಎಂಬುದು ಇಲ್ಲಿದೆ. ಅದೇ ರೀತಿಯಾಗಿ ಅವರ ಕ್ಷೇತ್ರದಲ್ಲೂ ಆಗುವಾಗ ನಾವು ಸದಾ ಅವರಿಗೆ ಒಂದು ಬೆನ್ನೆಲುಬಾಗಿ ನಾವು ನಿಲ್ತೇವೆ. ಹಾಗಾಗಿ ಒಂದು ಉತ್ತಮ ಬಾಂಧವ್ಯ ಇದರಲ್ಲಿ ಬೆಳೆಸ್ಕೊಳ್ಬಹುದು. ಕ್ಷೇತ್ರಗಳ ಒಂದು ಮಂಡಳಿಗಳ ಒಂದು ಬಾಂಧವ್ಯತೆ ಇದರಿಂದ ನಾವು ಬೆಳೆಸ್ಕೊಳ್ಬಹುದು ಅಂತ ನಾನು ಈ ಮೂಲಕ ಹೇಳ್ತೇವೆ. ನಮ್ಮ ಕ್ಷೇತ್ರದಿಂದ ಶ್ರೀ ದುರ್ಗಾ ಪರಮೇಶ್ವರಿ ವಾರಾಹಿ ತಾಯಿಯ ವಿಜ್ಞಾಪನೆ ಪತ್ರ ಎಲ್ಲ ಮಂಡಳಿಗಳಿಗೆ ತಲುಪ್ತದೆ. ಹಾಗಾಗಿ ನಾನು ಈ ಮೂಲಕ ತಿಳಿಸುವುದೇನೆಂದರೆ, ಎಲ್ಲರೂ ನಮಗೆ ಸಹಕಾರ ಮಾಡಿ ಅಷ್ಟೇ. ಇಡೀ ಸಮಾಜ ಸೇರಿ ಒಂದು ಅದ್ಭುತವಾದ ದೇವಸ್ಥಾನವನ್ನ ನಮ್ಮ ಸಮಾಜಕ್ಕೆ ನೀಡಬೇಕಾಗಿದೆ. ಹಾಗಾಗಿ ಆ ಕೆಲಸದಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಅಂತ